ಸೊ ಈಗ ನಾನು ನೇತ್ರಾವತಿ ಸ್ನಾನಘಟ್ಟದ ಅಪೋಸಿಟ್ ಸೈಡಲ್ಲಿ ಇದ್ದೀನಿ ಅಂತ ಹೇಳಿದರೆ ಅವರು ಏನು ಬರಿ ಮಾಡಿದ್ದಾನೆ ಆ ವ್ಯಕ್ತಿ ಅನ್ನುವಂಥ ವಿಚಾರದಲ್ಲಿ. ಈಗ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಒಂದಷ್ಟು ಜನ ಸ್ನಾನ ಮಾಡುವುದನ್ನು ಕೂಡ ನೀವು ನೋಡ್ಬೋದು, ಅಥವಾ ಅಲ್ಲಿ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಒಂದಷ್ಟು ಜನರಿಗೆ ವಿಶ್ರಾಂತಿ ಮಾಡೋಕೆ ಇರುವಂಥ ಜಾಗವನ್ನು ಕೂಡ ನೋಡಿರ್ಬೋದು. ಸೊ ಆ ನಂತರದಲ್ಲಿ ಆ ಕಡೆಯಿಂದಲೇ ಹೋಗಿರುವಂಥದ್ದು, ನಿನ್ನೆ ಅಗೆದಿರುವಂಥದ್ದು ಆ ಕಡೆಯಿಂದಲೇ ಹೋಗಿ ಫಸ್ಟ್ ಸ್ಪಾಟ್ ಅಲ್ಲೇ ಸಿಕ್ಕಿರುವಂಥದ್ದು. ಅವರಿಗೆ ಆ ವಿಜುವಲ್ಸ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ, ವಿಡಿಯೋವನ್ನು ನೋಡಿದರೆ ಗೊತ್ತಾಗುತ್ತೆ ಎಲ್ಲಿ ಅಗೆಯ್ತಾ ಇದ್ರು ಅನ್ನುವಂಥ ವಿಚಾರದಲ್ಲಿ. ಅದರ ಒಂದು 100 ಮೀಟರ್ ಆಚೆಗೆ ಇವತ್ತು ಎರಡನೇ ಸ್ಪಾಟ್ ಅನ್ನು ಕೂಡ ಅಗೆಯ್ತಾ ಇರುವಂತ ನಿಮಗೆ ದೃಶ್ಯ ಕಾಣುತ್ತಾ ಇಲ್ವಾ ಅಂತೇಳಿ ಗೊತ್ತಿಲ್ಲ. ಬಟ್ ಅದೇ ಸ್ಪಾಟ್ ಅಲ್ಲಿ ನೇತ್ರಾವತಿ ನದಿ ನೀರು ಏನು ಹರಿತಾ ಇದೆ ಅದರ ಪಕ್ಕದಲ್ಲೇ ಎರಡನೇ ಸ್ಪಾಟ್ ಅಲ್ಲಿ ಕೂಡ ಅಗೆಯ್ತಾ ಇರುವಂತದ್ದು ಇವತ್ತು ಅಂತ ಹೇಳಿದ್ರೆ, ನಿನ್ನೆ ಅಗೆದಂತ 100 ಮೀಟರ್ ದೂರದಲ್ಲಿ ಇವತ್ತು ಎರಡನೇ ಸ್ಪಾಟ್ ಅನ್ನು ಕೂಡ ಅಗೆಯ್ತಾ ಇದ್ದಾರೆ. ನೇತ್ರಾವತಿ ನದಿ ನೀರು ಏನು ಹರಿತಾ ಇದೆ ಅದರ ಪಕ್ಕದಲ್ಲೇ ಕೂಡ ಅಗೆಯ್ತಾ ಇರುವಂತ ದೃಶ್ಯವನ್ನು ನಿಮಗೆ ನೋಡಿದ್ರೆ ಕಾಣುತ್ತೆ. ಗೊತ್ತಿಲ್ಲ ಅಲ್ಲಿ ಹೋಗುವಂತದ್ದು ಕಾಣುತ್ತಾ ಇಲ್ವಾ ಅಂತೇಳಿ, ಸ್ವಲ್ಪ ಡೀಪ್ ಡಾರ್ಕ್ ಆಗಿದೆ. ಸೊ ಹಾಗಾಗಿ ವಿಜುವಲ್ ಸಿಗ್ತಾ ಇಲ್ಲ. ಬಟ್ ನಮಗೆ ಇಲ್ಲಿಂದ ನೋಡುವಾಗ ಗೊತ್ತಾಗುತ್ತೆ ಅಲ್ಲಿ ಜನಗಳು ಓಡಾಡುವಂಥದ್ದು ಅಗೆಯುವಂತಹದ್ದು ಕೂಡ ಕಾಣುತ್ತೆ. ಸೊ ಹಾಗಿರ್ಬೇಕಾದ್ರೆ ಈ ಪ್ರದೇಶದಲ್ಲಿ ಇನ್ನೂ ಸಿಗೋಕೆ ಸಾಧ್ಯನಾ ಅನ್ನುವಂಥ ವಿಚಾರದಲ್ಲಿ, ಯಾಕಂತ ಹೇಳಿದ್ರೆ ನಾನು ಆವಾಗಲೇ ಹೇಳಿದಾಗೆ ಈ ನೇತ್ರಾವತಿ ಸ್ನಾನಘಟ್ಟದಲ್ಲಿ 6 ವರ್ಷದ ಹಿಂದೆಯೇ ಒಂದಷ್ಟು ಪ್ರವಾಹ ಕೂಡ ಬಂದಿತ್ತು. ಹಾಗಾಗಿ ಎಲ್ಲವೂ ಕೂಡ ಇಂಟರ್ಲಾಕ್ ಕೊಚ್ಚಿಕೊಂಡು ಹೋಗಿತ್ತು, ಮಣ್ಣು ಕೂಡ ಬಿದ್ದಿದೆ ಅನ್ನುವಂಥ ವಿಚಾರದಲ್ಲಿ ಇಲ್ಲಿಯ ಸ್ಥಳೀಯರು ಕೊಟ್ಟಿರುವಂಥ ಮಾಹಿತಿ. ಸೊ ಇವತ್ತು ಹಾಗಾದ್ರೆ ಸಿಗುತ್ತಾ? ಇದು ಕೂಡ ಯಕ್ಷ ಪ್ರಶ್ನೆ ಕಾಡುವಂಥದ್ದು ನಮಗೆ ಇವತ್ತು ಕೂಡ ಸಿಗೋಕೆ ಸಾಧ್ಯನೇ, ಅಥವಾ ಇವತ್ತು ಕೂಡ ನಿರಾಶೆ ಆಗುತ್ತಾ ಅಂತ ಹೇಳಿ. ಖಂಡಿತವಾಗ್ಲೂ ಆ ಹೈವೇಯ ಪಕ್ಕದಲ್ಲಿರುವಂತಹ ಪ್ಲೇಸ್ ಏನಿದೆ ಅಲ್ಲಿ ಹುಡುಕಾಡಿದ್ರೆ ಸಿಕ್ಕೇ ಸಿಗುತ್ತೆ ಅನ್ನುವಂಥ ವಿಚಾರದಲ್ಲಿ ಇಲ್ಲಿ ಸ್ಥಳೀಯರು ಕೂಡ ಹೇಳಿರುವಂಥದ್ದು ನಮಗೆ. ಸೊ ಅದನ್ನು ಯಾವಾಗ ಅಗೆಯುತ್ತಾರೆ ಅನ್ನುವಂಥ ವಿಚಾರದಲ್ಲಿ ಕಾದು ನೋಡಬೇಕಾಗಿದೆ. ಮತ್ತೆ ನಿನ್ನೆ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಿನ್ನೆ ಏನು ಆಗಿದ್ರು ಆ ಟೈಮಲ್ಲಿ ಒಂದು ಬ್ಲೌಸ್ ಕೂಡ ಸಿಕ್ಕಿದೆ, ಮತ್ತೆ ಒಂದು ಪ್ಯಾನ್ ಕಾರ್ಡ್ ಕೂಡ ಸಿಕ್ಕಿದೆ. ಅದು ಲಕ್ಷ್ಮಿ ಅನ್ನುವಂಥ ಹೆಸರಲ್ಲಿ ಇತ್ತು ಅನ್ನುವಂಥ ವಿಚಾರದಲ್ಲಿ ನಮಗೆ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. 2009ರಲ್ಲಿ ಲಾಡ್ಜಲ್ಲಿ ಒಂದು ಲಕ್ಷ್ಮಿ ಅನ್ನುವಂಥ ಮಹಿಳೆ ಕಾಣೆಯಾಗ್ತಾಳೆ ಅನ್ನುವಂಥ ವಿಚಾರದಲ್ಲಿ UDR ಕೂಡ ದಾಖಲಾಗಿದೆ. ಧರ್ಮಸ್ಥಳ ಲಾಡ್ಜಲ್ಲಿ ಒಂದು ಲಕ್ಷ್ಮಿ ಅನ್ನುವಂಥ ಮಹಿಳೆ ಕಾಣೆಯಾಗಿದ್ದಾಳೆ ಅನ್ನುವಂಥ ವಿಚಾರದಲ್ಲಿ. ಹಾಗಾದರೆ ಅಲ್ಲಿ ಕಾಣೆಯಾಗಿರ್ತಕ್ಕಂತಹ ಲಕ್ಷ್ಮಿ ಅನ್ನುವಂಥ ಮಹಿಳೆಯ ಪ್ಯಾನ್ ಕಾರ್ಡೇ ಇದು ಸಿಕ್ಕಿರುವಂಥದ್ದ, ಇಲ್ಲಿ ಸಿಗೋಕೆ ಹೇಗೆ ಸಾಧ್ಯ ಅನ್ನುವಂಥ ಯಕ್ಷ ಪ್ರಶ್ನೆ ಕೂಡ ಮೂಡುವಂಥದ್ದು. ಸೊ ಹಾಗಿರ್ಬೇಕಾದ್ರೆ ಗೊತ್ತಿಲ್ಲ ಇದು ಸತ್ಯನೋ ಸುಳ್ಳ ಅಂತೇಳಿ. ಒಂದು ಎಲುಬುಗಳು ಕೂಡ ಸಿಕ್ಕಿದೆ, ಲಕ್ಷ್ಮಿ ಅನ್ನುವಂಥ ಮಹಿಳೆಯ ಪ್ಯಾನ್ ಕಾರ್ಡ್ ಕೂಡ ಸಿಕ್ಕಿದೆ, ಒಂದು ಬ್ಲೌಸ್ ಕೂಡ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಕೂಡ ನಮಗೆ ಸಿಕ್ಕಿರುವಂಥದ್ದು. ನಿನ್ನೆ ಪ್ಲೇಸ್ 1ನಲ್ಲಿ ಏನು ಆಗಿದ್ದಾರೆ ಆ ಸೈಡಲ್ಲಿ. ಸೊ UDR ದಾಖಲಾಗಿರುವಂಥದ್ದು 2009ಕ್ಕೆ ಧರ್ಮಸ್ಥಳದಲ್ಲಿ. ಅದು ಲಕ್ಷ್ಮಿ ಅನ್ನುವಂಥವಳು ಕೂಡ ಲಾಡ್ಜಲ್ಲೂ ಕಾಣೆಯಾಗಿದ್ದಾಳೆ ಅಂತೇಳಿ. ಆ ಲಕ್ಷ್ಮಿ ಈ ಲಕ್ಷ್ಮಿ ಸೇಮ ಅನ್ನುವಂಥ ವಿಚಾರದಲ್ಲಿ ಇನ್ನು ನೋಡಬೇಕಾಗಿದೆ. ಇನ್ವೆಸ್ಟಿಗೇಷನ್ ತೀವ್ರಗತಿಯಲ್ಲಿ ಖಂಡಿತವಾಗ್ಲೂ ಸಾಗೇ ಸಾಗುತ್ತೆ. ಆ ವ್ಯಕ್ತಿ ಕೂಡ ಕಾನ್ಫಿಡೆಂಟ್ ಆಗಿದ್ದಾನೆ, SIT ಆಫೀಸರ್ಸ್ ಕೂಡ ಕಾನ್ಫಿಡೆಂಟ್ ಆಗಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ನಮಗೆ ಕಾಣೋಕೆ ಸಿಗಿರುವಂಥದ್ದು. ಸೊ ಅದಕ್ಕಾಗಿ ನಿನ್ನೆ ಡಾಗ್ ಸ್ಕ್ವಾಡ್ ಬಂದಿರುವಂಥದ್ದು ಅನ್ನುವಂಥ ಪ್ರಶ್ನೆ ಕೂಡ ನಮಗೆ ಮೂಡುವಂಥದ್ದು. ನಿನ್ನೆ ಕಡೆಯದಾಗಿ 5:30 ಹೊತ್ತಿಗೆ ಡಾಗ್ ಸ್ಕ್ವಾಡ್ ಕೂಡ ಬಂದಿದೆ. ಅದು ಯಾಕೆ ಬಂದಿದೆ ಅಂತ ಹೇಳಿದ್ರೆ ಈ ಬೋನ್ ಸಿಕ್ಕಿದ ಕಾರಣಕ್ಕಾಗಿ ಬಂದಿದ, ಅಥವಾ ಈ ಮನುಷ್ಯನ ಏನಾದರೂ ಮೃತದೇಹ ಇದೆಯಾ ಅದನ್ನು ಸ್ಮೆಲ್ ಮಾಡೋಕ್ಕೆ ಬಂದಿರುವಂಥದ್ದ ಅನ್ನುವಂಥ ವಿಚಾರದಲ್ಲಿ. ಸೊ ಇದಿಷ್ಟು ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಒಂದಷ್ಟು ಹೋಪ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಆದರೆ ಈಗ ಎರಡನೇ ಸ್ಥಳದಲ್ಲಿ ಏನು ಅಗೆಯ್ತಾ ಇದ್ದಾರೆ ಅಲ್ಲಿ ಸಿಗುವಂಥದ್ದು ಸಾಧ್ಯತೆ ತೀರಾ ಕಡಿಮೆ ಅಂತೇಳಿ ಅನಿಸುವಂಥದ್ದು. ಯಾಕೆಂತೇಳಿದ್ರೆ ಅದು ಪಕ್ಕದಲ್ಲೇ ಇರುವಂತಹ ಕಾರಣ ಇಲ್ಲಿ ಪ್ರವಾಹ ಬಂದಿತ್ತು. ಸೊ ಹಾಗಾಗಿ ಮಣ್ಣು ಕೂಡ ಬಿದ್ದಿದೆ. ಸೊ ಹಾಗಾಗಿ ಏನಾಗುತ್ತೆ ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ. ಸಂಜೆವರೆಗೂ ಅಗೆತಾರ ಅಂತೇಳಿ ಕಾದು ನೋಡಬೇಕಾಗಿದೆ. ಆದರೆ ಆ ಸೈಡಲ್ಲಿ 9, 10, 11, 12 ಏನು ಹಾಕಿದ್ದು ಅದರಲ್ಲಿ ಕನ್ಫರ್ಮ್ ಆಗಿದೆ ಅನ್ನುವಂಥ ವಿಚಾರದಲ್ಲೂ ಕೂಡ ನಮಗೆ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಸೊ ಅದನ್ನು ಯಾವಾಗ ಅಗೆಯುತ್ತಾರೆ, ಯಾವ ರೀತಿಯಾಗಿ ಅಗೆಯುತ್ತಾರೆ ಅನ್ನುವಂಥ ವಿಚಾರದಲ್ಲಿ ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಇವತ್ತು ಕೂಡ ಡಾಗ್ ಸ್ಕ್ವಾಡ್ ಬಂದಿದೆ, ಆ ಗಾಡಿಯೊಳಗೆ ಡಾಗ್ ಸ್ಕ್ವಾಡ್ ಕೂಡ ಇದೆ. ಗೊತ್ತಿಲ್ಲ ಇವತ್ತು ಕೂಡ ಡಾಗ್ ಸ್ಕ್ವಾಡ್ ಅನ್ನು ಕೊಂಡೋಗ್ತಾರ, ಮೂಲೆಗಳನ್ನು ಹುಡುಕುವಂತಹ ಏನಾದರೂ ಪ್ರಯತ್ನವನ್ನು ಮಾಡ್ತಾರ. ಆದರೆ ಇವರಿಗೆ ಮಾಹಿತಿ ಕೂಡ ಸಿಕ್ಕಿರಬಹುದು ಡಾಗ್ ಸ್ಕ್ವಾಡ್ ಬೇಕು ಅಂತೇಳಿ. ಸೊ ಹಾಗಿರೋ ಕಾರಣಕ್ಕೆ ಡಾಗ್ ಸ್ಕ್ವಾಡ್ ಕೂಡ ಇವತ್ತು ಬಂದಿದೆ. ಸದ್ಯಕ್ಕೆ ಮಾಹಿತಿ ಸಿಕ್ಕಿರುವಂಥ ಪ್ರಕಾರ ಪಾಯಿಂಟ್ ನಂಬರ್ 2 ಅಲ್ಲಿ ಯಾವುದೇ ಕಲೆಬರ ಸಿಕ್ಕಿಲ್ಲ. ಪಾಯಿಂಟ್ ನಂಬರ್ 2 ಅಲ್ಲಿ ಒಂದಷ್ಟು ಅಗೆದ್ರು. ನಂತರದಲ್ಲಿ ಈಗ ಪಾಯಿಂಟ್ ನಂಬರ್ 3ಗೂ ಕೂಡ ಹೋಗ್ತಾ ಇದ್ದಾರೆ, ಮೂವ್ ಆನ್ ಆಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಅದೇ ರೀತಿ SITಯ ಮುಖ್ಯಸ್ಥರಾಗಿರ್ತಕ್ಕಂತಹ ಪ್ರಣಬ್ ಮೊಹಂತಿರವರು ಮಧ್ಯಾಹ್ನದ ನಂತರ ಸ್ಪಾಟಿಗೂ ಕೂಡ ಆಗಮಿಸ್ತಾ ಇದ್ದಾರೆ. ಏನಾಗಿದೆ ಡೆವಲಪ್ಮೆಂಟ್, ಏನೆಲ್ಲ ಸಿಕ್ಕಿದೆ ಅನ್ನುವಂತಹ ವಿಚಾರದಲ್ಲಿ. ಖಂಡಿತ ಆಗಲೇ ಹೇಳಿದಾಗೆ ಒಂದು ಫ್ಲಡ್ ಕೂಡ ಬಂದಿತ್ತು. ಸೊ ಆ ಕಾರಣಕ್ಕಾಗಿ ಈ ಪ್ರದೇಶದಲ್ಲಿ ಪಾಯಿಂಟ್ ನಂಬರ್ 8ನವರೆಗೆ ಸಿಗೋಕ್ಕೆ ಚಾನ್ಸೇ ಇಲ್ಲ. ಏನಾದರೂ ಸಿಕ್ಕರೆ ಪಾಯಿಂಟ್ ನಂಬರ್ 9, 10, 11, 12 ಅಲ್ಲಿ ಸಿಗ್ಬೋದು ಅನ್ನುವಂಥ ವಿಚಾರದಲ್ಲಿ ಕಾದು ನೋಡಬೇಕಾಗಿದೆ. ಪ್ರಣಬ್ ಮೊಹಂತಿರವರು ಬಂದ ನಂತರ ಯಾವ ರೀತಿಯ
ಅಪ್ಡೇಟ್ ಸಿಗುತ್ತೆ ಮತ್ತು ಅವರನ್ನೇನಾದರೂ ಮಾತಾಡ್ತಾರಾ, ಇದ್ರ ಬಗ್ಗೆ ಏನು ಹೇಳ್ತಾರೆ, ಅಥವಾ ಅವರಿಗೆ ಅಧಿಕಾರಿಗಳು ಏನನ್ನೆಲ್ಲ ಮಾಹಿತಿಯನ್ನು ಕೊಡ್ತಾರೆ ಅಂಥೇಳಿ ಕಾದು ನೋಡಬೇಕಾಗಿದೆ.